to activate warranty on your product. ಇಲ್ಲ ಸುಳ್ಳು. ಏನ್ ಸ್ಮಾರ್ಟ್ ಆಗಿದೆಯಲ್ಲಿ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಲೇ ಇವ್ನ ಹೆಂಗ ನೋಡೋ ಹಂದಿ. ರೀಚ್ ಆಗಿದ್ದೀವಿ. ಡೋರ್ ಓಪನ್ ಇದೆ. ಸ್ಪೆಷಲ್ ಏನ್ ಇಷ್ಟ ನಿಮ್ಗೆ? ದಾನ ಮಾಡ್ತಾರೆ. ಏನ್ ದಾನ ಮಾಡೋದು ಹೇಳು, ನೋಡ್ತೀನಿ. ಕುತ್ಕೊಂಡ್ರೆ ಪಿಕ್ಚರೇ ಹೇಳ್ತೀನಿ. ಇನ್ಸ್ಟಾಗ್ರಾಮ್ ಹೇಳೋದು. ಗೋವಿಂದ ಲೈನು. ಗೋವಿಂದ ಲೈನ್ ಯಾವ್ದದು? ಗೋವಿಂದ ಲೈನ್ ವೆಂಕಟಸ್ವಾಮಿ. ಅಂಕಲ್ ನಿಮ್ಗೇನ್ ಅನ್ಸಿತ್ತು? ಮೊದಲನೇ ಮಗಳು, ಫಸ್ಟ್ ಮಗು, ಹೆಣ್ಮಗು. ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ನಿನ್ಗೆ ಯಾಕೆ ಆಮೇಲೆ ಹಣ ಬಂದ ಏನೋ ಅದು ಚಿಕ್ಕ ಹುಡುಗರ ತರ ಹಣೆ ತಾನೇ ಕಾರಣ ತಲೆಗಿರ ಗಿರ ಗಿರ ತಲೆಗಿರ ಗಿರ ಗಿರ ತಲೆಗಿರ ಗಿರ ಗಿರ ತಲೆಗಿರ ಗಿರ ಗಿರ. Hey guys, welcome to our YouTube channel, Eksha Krishi YouTube channel. ಈ ಥರದೊಬ್ಬರು ಮಗು ಮನೇಲಿದ್ದರೆ ಎಂಟರ್ಟೈನಿಂಗ್ ಆಗಾದರೂ ಇರುತ್ತೆ, ಆದರೆ ಹಿಡಿಯೋರೊಬ್ಬರು ಹಿಂಗೆ ಇರಲೇಬೇಕು. ಸೊ ಈಗ ವಿಷಯ ಏನಪ್ಪ ಅಂದರೆ, ಒಂದಷ್ಟು ಐಟಮ್ಸ್ ಆರ್ಡ್ರ್ ಮಾಡಿದ್ದೆ. ಅಷ್ಟಂದರೆ ಒಂದಷ್ಟಲ್ಲ, ಒಂದು 4-5 ಐಟಮ್ಸ್ ಇರ್ಬೋದು. ಅದನ್ನಿನ್ನೂ ಅನ್ಬಾಕ್ಸ್ ಮಾಡಿಲ್ಲ. ಸೊ ಅದನ್ನು ಅನ್ಬಾಕ್ಸ್ ಮಾಡಿ ಒಬ್ರಿಗೆ ಸರ್ಪ್ರೈಸ್ ಮಾಡೋಕ್ಕೆ ಹೋಗಬೇಕು. ಹೊರಟಿದ್ದೀವಿ, ರೆಡಿ ಆಗಿದ್ದೀವಿ. ಫಸ್ಟ್ ಇದನ್ನು ಅನ್ಬಾಕ್ಸ್ ಮಾಡಿಬಿಟ್ಟು ಹೋಗಿ ಅವರಿಗೆ ಸರ್ಪ್ರೈಸ್ ಮಾಡೋಣ ಅಂತ ಹೇಳಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇದರಲ್ಲಿ ಏನಿದೆ ಅಂತ ನಮಗೂ ಗೊತ್ತಿಲ್ಲ, ಅಮ್ಮ ಏನು ಆರ್ಡರ್ ಮಾಡಿದೆ ಅಂತ ನಮಗೂ ಗೊತ್ತಿಲ್ಲ. ಇವಾಗ ಅನ್ಬಾಕ್ಸ್ ಮಾಡೋಣ. ಸೊ ಗೈಸ್, ಹೇಳಿದ್ನಲ್ಲ ಆಗಲೇ ಸ್ವಲ್ಪ ಪಾರ್ಸಲ್ಸ್ ತರಿಸಿದೆ ಅಂತ. ಮೋಸ್ಟ್ ಅವೈಟೆಡ್ ಗ್ಯಾಡ್ಜೆಟ್ ಇದು. ಅಂದರೆ ಸಣ್ಣ ಬಜೆಟ್ದೇ ಇರ್ಬೋದು, ಬಟ್ ತುಂಬ ದಿವಸದಿಂದ ಗ್ಯಾಡ್ಜೆಟ್ ಇದು ತರಿಸಿದ್ದೀನಿ. ಇದನ್ನು ಆಮೇಲೆ ಅನ್ಬಾಕ್ಸ್ ಮಾಡೋಣ. ಇದು ಖುಷಿಗೆ ಬೇಕಾಗಿರೋದು ಅನಿಸುತ್ತೆ. ಅವರು ಪ್ಲೇ ರೂಮ್ಗೆ ಯೂಸ್ ಆಗುವಂಥದ್ದು. ಇದು ನೋಡೋಣ. ಇದೆರಡು ತರಿಸಿದ್ದೆ. ಆಲ್ಮೋಸ್ಟ್ 100-200 ರುಪೀಸ್ ಆಗಿತ್ತು ಅನಿಸುತ್ತೆ. ಇದು ಏನಕ್ಕಂದರೆ ಪಾಟ್ಸಿಗೆ ಹಾಕೋಕ್ಕೆ. ಇದು ಜೂಟ್ದು ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ವರ್ತು 200 ರುಪೀಸಲ್ಲಿ ಪರವಾಗಿಲ್ಲ, ಬರ್ತಿದೆ. ಇಲ್ಲಿ ತೋರಿಸೋಣ ಅಂತ ಹೇಳ್ಬಿಟ್ಟು ಮಾಡಿದ್ದೀನಿ. ನೆಕ್ಸ್ಟ್ ಮಾಡೋಣ. ನಾನು ಒಂದು ನಿಮಿಷ ಕಟ್ ಮಾಡಿಕೊಡ್ತೀನಿ. ಇದು ನನಗೆ ಯಾವುದು ಗೊತ್ತಿಲ್ಲ. ಇವಾಗ ಡಿಪ್ರೆಷನ್. ಖುಷಿ ಈಗ ನಿಂತ್ಕೊಳ್ಳೋದು ಕಲ್ತ್ಕೊಳ್ತಿರೋದ್ರಿಂದ ಹೆಲ್ಮೆಟ್ ಬುಕ್ ಮಾಡಿದ್ದೆ. ಏನಂದರೆ ಬೀಳ್ತಾ ಇರ್ತಾಳಲ್ವಾ, ಅದಕ್ಕೆ ಅವಳಿಗೆ ಹೆಲ್ಮೆಟ್ ಆಗಿ ಬಿಟ್ಬಿಟ್ರೆ ಹೊಡ್ಕೊಳ್ಳೋದು ಬೀಳೋದು ಇರು ಖುಷಿ. ಅವಳೇ ಬಿಚ್ಕೊಂಡ್ಬಿಡ್ತಾಳೆ. ಅಂದ್ರೆ ಆ್ಯಕ್ಟಿವ್ಗೆ ಹೈಪರ್ ಆ್ಯಕ್ಟಿವ್ ಇವಳು. ಸ್ವಲ್ಪ ಕಷ್ಟ ಇವಳನ್ನ ಮೇಂಟೈನ್ ಮಾಡೋದು. ಸೂಪರ್ ಹೆಲ್ಮೆಟ್ ಫಿಶಿಗೆ ಹೆಲ್ಮೆಟ್ ಬಿಸಾಡೋದು. ಅಯ್ಯೋ ಇರುಕಂದ. ಇದು ಸೈಡ್ ಇಟ್ಕೊಂಡು ಇದನ್ನ ಹಿಂಗೆ ಟೈ ಮಾಡೋದು. ಓಕೆ, ತೀರಾ ಸೇಫ್ಟಿ ಏನಿಲ್ಲ. ಇಂಥ ತೀಟೆ ಮಗುನ ನಾನು ಏನು ಮಾಡೋದು ನೋಡಿ. ಆಯ್ತು. ಅದ್ರ ಜೊತೆಗೆ ಈ ನೀ ಕ್ಯಾಪ್ಸ್ ಕೂಡ ಬಂದಿದೆ. ಇದು ಸೇರಿ ಆರ್ಡರ್ ಮಾಡಿದ್ದು. ನೀ ಸಾಕ್ಸ್ ಇದು ಚೆನ್ನಾಗಿದೆ ಗೈಸ್. ಬೇಬಿ ಹೆಲ್ಮೆಟ್. ಇದು ನಂಗೆ ಅರೌಂಡು ಎರಡು ಸೇರಿ 148 ರುಪೀಸ್ ಏನೋ ಬಿತ್ತು ಅಷ್ಟೇ. ಕ್ವಾಲಿಟಿ ವೈಸ್ ಸಗದಾಗಿದೆ, ಸೂಪರ್ ಆಗಿದೆ. ಸೂಪರ್. ನೆಕ್ಸ್ಟ್ ಅದು ಸಿಸರ್ ಕಟ್ ಮಾಡಿ ಕೊಡ್ತೀನಿ. ಕೊಡಿ ಬೇಕು ಕೊಡು. ಒಂದು ನಿಮಿಷ ಇರು. ಏನೇನು ಹೇಳಿದ್ದು? ಇದು ಮೂತಿ ಕ್ಯಾಪ್ ಅಲ್ಲ ಏನಿದು?
ರಿಟರ್ನ್ ಹಾಕ್ಬೇಕಿದು. ಇದು ಆ್ಯಕ್ಚುಲಿ ಡಾಲ್ ಹೋಲ್ಡರ್ ಅಂತ ಬುಕ್ ಮಾಡಿದ್ದು. ಏನಂತ ಇದು ನನಗೆ ಅರ್ಥ ಆಗ್ತಾ ಇಲ್ಲ. ಇನ್ನೊಂದು ಸೈಡ್ ಬರು ಇರುತ್ತೆ ಫಿಶಿ, ನೋಡೋಣ. ಹೆಂಗಾದ್ರೂ ಹ್ಯಾಂಗ್ ಮಾಡೋದು ಇದನ್ನ ಗೊತ್ತಿಲ್ಲ. ನೋಡೋಣ, ಇದು ಟ್ರೈ ಮಾಡಿ ನೋಡ್ತೀನಿ. ಆಗಿಲ್ಲ ಅಂದರೆ ರಿಟರ್ನ್ ಹಾಕ್ತೀನಿ. ಸೊ ಫೈನಲ್ ಏನಿರ್ಬೋದು ಇದು. ಸೊ ಗೈಸ್, ಇದು ನನಗೆ ತುಂಬ ದಿವಸದಿಂದ ತೊಗೋಬೇಕಂತಿತ್ತು. ಏನಿದು ಅಂದರೆ AI ಫೇಸ್ ಟ್ರ್ಯಾಕಿಂಗ್ ಕ್ಯಾಮ್ರಾ, ಟ್ರೈಪಾಡ್ ವಿತ್ ಕ್ಯಾಮ್ರಾ ಬರುತ್ತೆ. ಇದು ಆಲ್ಮೋಸ್ಟ್ ನನಗೆ 2900 ಸಮಥಿಂಗ್ ಆಯಿತು. ವ್ಲಾಗಿಂಗ್ ಎಲ್ಲ ಮಾಡೋಕ್ಕೆ ಈಸಿ ಆಗುತ್ತೆ, ಮತ್ತು ಫೇಸ್ ಟ್ರ್ಯಾಕ್ ಇರೋದ್ರಿಂದ ನಮ್ಮನ್ನು ಅದನ್ನು ಟ್ರ್ಯಾಕ್ ಮಾಡುತ್ತೆ ಅಂತ ಹೇಳಿ ನಾನು ಒಟ್ಟಿಗೆ ತೊಗೊಂಡ್ಬಿಟ್ಟೆ. ಇದನ್ನು ನೋಡೋಣ ಹೆಂಗಿದೆ ಅಂತ ಚೆಕ್ ಮಾಡಿ ನೋಡ್ತೀನಿ. ಏನಿದ್ ಗೈಸ್ ನನಗೂ ಗೊತ್ತಿಲ್ಲ, ಆದ್ರೆ ಹೇಳ್ದಲ್ಲ ಇವಾಗ ಇಲ್ಲ. ಅಷ್ಟೇ ಅಮ್ಮ, ಇದರೆಲ್ಲ ಕಟ್ ಮಾಡಬೇಡ. ಅದು ಮಾತ್ರ, ಅದು ರಿಟರ್ನ್ ಏನಾದರೂ ಇದ್ರೆ ಹಾಕಬೇಕು. ವಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ. 1 year ವಾರಂಟಿ ಟು ಆಕ್ಟಿವೇಟ್ ವಾರಂಟಿ ಆನ್ ಯುವರ್ ಪ್ರಾಡಕ್ಟ್. ಹೇಳಿ ಕೊಟ್ಟಿದ್ದಾರೆ, ನೋಡಿ ಓಪನ್ ಮಾಡಿ. ಶಡಾ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬರುತ್ತೆ. ಇದು ಮೊಬೈಲ್ ಹಾಕೋದಕ್ಕೆ ಹೋಲ್ಡರ್ ಕೊಟ್ಟಿದ್ದಾರೆ. ಯಕ್ಷಾ ಬನ್ನಿಲಿ, ಇದು ಆಲ್ಮೋಸ್ಟ್ ಎಕ್ಸ್ಟೆಂಡ್ ಮಾಡ್ಬೋದು. ಬಿಲ್ಲು ಯಕ್ಷಾ, ಮಕ್ಳ ಹತ್ರ ನನಗೆ ಆಗಲ್ಲ ಗೈಸ್. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ರಿಮೋಟ್ ರಿಮೂವ್ ಮಾಡ್ಬೋದು. ಬ್ಲೂಟೂತ್ ರಿಮೋಟ್ ಇದು. ಮೇ ಬಿ ಶೆಲ್ಲಲ್ಲಿ ವರ್ಕ್ ಆಗ್ಬೋದು. ಇಲ್ಲಿ ಯಾವುದೇ ಚಾರ್ಜಿಂಗ್ ಪಾಯಿಂಟ್ ಇಲ್ಲ. ಇಲ್ಲಿ ಕ್ಯಾಮ್ರಾ ಇದೆ ಗೈಸ್. ಫೇಸ್ ಟ್ರ್ಯಾಕ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇದು 360 ರೊಟೇಟರ್. ಇದು ವಿತ್ ಬ್ಲೂಟೂತು, AI ಫೇಸ್ ಟ್ರ್ಯಾಕಿಂಗು. 1 ನಿಮಿಷ. ಮೊಬೈಲ್ ಹೋಲ್ಡರು ನಿಮಗೆ ವಿತ್ ಮೊಬೈಲ್ ಹೋಲ್ಡ್ರು ಮತ್ತು ರಿಂಗ್ ಲೈಟ್ ಕೂಡ ಅಟ್ಯಾಚ್ ಮಾಡ್ಕೋಬೋದು, ಅಥವಾ ಗೋಪ್ರೋ ಕ್ಯಾಮ್ರಾಸ್ ಏನು ಬೇಕಾದರೂ ಅಟ್ಯಾಚ್ ಮಾಡ್ಕೋಬೋದು. ಈಗ ಇದು ಗೊತ್ತಾಗಿದೆ. ಆಯ್ತು. ಓಕೆ, 4 leg ಸ್ಟ್ಯಾಂಡು. ಕ್ವಾಲಿಟಿ ಸಕ್ಕದಾಗಿದೆ. ಇದು ಹೆಂಗೆ ಓಪನ್ ಮಾಡೋದು ಗೈಸ್? ಇದು 5.5 6 ಫೀಟ್ವರೆಗೂ ಇದೆ. ಎಕ್ಸ್ಟೆಂಡ್ ಮಾಡೋಣ, ಎಷ್ಟು ಉದ್ದ ಬರುತ್ತೆ. ಓ, ಸಕ್ಕದ ಹೈಟ್ ಇದೆ. ನಾನು ನಿಂತ್ಕೊಂಡು ತೋರಿಸ್ತೀನಿ ರೀ ಎಷ್ಟು ಹೈಟ್ ಬರುತ್ತೆ ನನಗೆ ಅಂತ. ಆಲ್ಮೋಸ್ಟ್ ನನ್ನ ಹೈಟೇ ಬರುತ್ತೆ. ಇಲ್ಲಿವರೆಗೂ ಫಿಕ್ಸ್ ಮಾಡ್ಕೋಬೋದು. ಹಿಂಗಿನ ಹೈಟೇ ಇದೆ, ಸಕ್ಕದಾಗಿದೆ ಗೈಸ್. ವರ್ತ್ ಬೈಯಿಂಗು. ಇಲ್ಲಿ ಇದೇನೋ ಹೈ ಬಟನ್ ಕೊಟ್ಟಿದ್ದಾರೆ. ಇದು ಕೊಟ್ಟಿದ್ದಾರೆ, ಪವರ್ ಆನ್ ಬಟನ್ನು. ಗೊತ್ತಿಲ್ಲ ಗೈಸ್ ಹೆಂಗೆ ಏನು ಅಂತ. ನೋಡೋಣ. ಈಗ ಆಚೆ ಹೋಗ್ಬೇಕು, ಹೋಗಿ ಬಂದು ಸಿಗ್ತೀವಿ. ಗೈಸ್ ಇದು ನಂಗೆ ತುಂಬ ಇಷ್ಟ ಆಯಿತು. ಸೊ ಗೈಸ್, ನಾವು ಮನೇಲಿ ಪಾರ್ಸೆಲ್ಸ್ನೆಲ್ಲ ಅನ್ಬಾಕ್ಸ್ ಮಾಡಿ ಈಗ ನನ್ನ ತಂಗಿ ಅಂದರೆ ಓರ್ಗಿತ್ತಿದ್ದು ಬರ್ಡೇ ಇತ್ತು. ಸೊ ಸೆಲೆಬ್ರೇಟ್ ಮಾಡೋಣ ಸರ್ಪ್ರೈಸ್ ಆಗಿ ಅಂತ ಹೋಗ್ತಾ ಇದ್ದೀವಿ.
ಆ್ಯಕ್ಚುಲಾಗಿ ಮಧ್ಯಾಹ್ನದಿಂದನೇ ಪ್ಲ್ಯಾನ್ ಇತ್ತು, ಬಟ್ ಮನೇಲೆಲ್ಲ ಮಕ್ಕಳದೆಲ್ಲ ಮುಗಿಸ್ಕೊಂಡು ಅದು ವಿಡಿಯೋ ಮುಗಿಸಿ ಹೊರಟಿದ್ದೀವಿ. ಸ್ವಲ್ಪ ಲೇಟಾಗಿ ಬಂದಿತ್ತು. ಕೇಕ್ ತಗೊಂಡು ಹೊರಟಿದ್ದೀವಿ. ಆಲ್ಮೋಸ್ಟ್ ಟೈಮ್ ಬಂದು 9:35 ಆಗಿದೆ. ಮುಗ್ದೋಗಿದೆ ಬರ್ಡೇ ಆ್ಯಕ್ಚುಲಾಗಿ ಇವತ್ತಿದ್ದು. ನಾವು ಎಂಡ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಗೊತ್ತಿಲ್ಲ ಅವರಿಗೆ, ನೋಡೋಣ ಎಷ್ಟು ಸರ್ಪ್ರೈಸ್ ಆಗ್ತಾರೆ ಅಂತ. ಕರೆದ್ರು ಆ್ಯಕ್ಚುಲಾಗಿ ಬನ್ನಿರಿ ಅಂತ, ನಾವು ಹೋಗ್ಲಿಲ್ಲ. ನೆನೇನು ಬಂದಿದ್ವಿ ಈ ಸೈಡೇನೆ, ಬಟ್ ಹೋಗಿರ್ಲಿಲ್ಲ. ಸೊ ಈಗ ಸರ್ಪ್ರೈಸ್ ಹೋಗ್ತಾ ಇದ್ದೀವಿ. ಸ್ವಲ್ಪ ತೋರಿಸು. ಹೇಗೆ ಸಾಮಾನು ನೋಡಿ. ಇವಾಗ ನಾವು ಏನಕ್ಕೆ ಹೋಗ್ತಾ ಇದೀವಿ ಅಂದ್ರೆ ಇವತ್ತು ಬರ್ಡೇ ಇತ್ತು ಹೊರತು, ಹಂಗೆ ನಮ್ಮ ಅಪ್ಪಂದು ಬರ್ಡೇ ಇತ್ತು. ಇದನ್ನ ಪಂಪ್ ಹೊಡಿಯೋದು ಮಾಡ್ಕೊಂಡು ಪಂಪ್ ಹೊಡಿ ಚಿನಿ ಪಂಪ್ ಹೊಡಿಯೋದು ಮರ್ತದ್ಲಂತೆ. ಪಂಪ್ ಹೊಡಿಯೋದು ಮರ್ತಿದ್ವಿ, ಅದಕ್ಕೆ ಇವಾಗ ಹೊಡಿತಾ ಇದ್ದೀವಿ. ಹೊರಡ್ಬರ್ತಾಗೆ ಏನಾಗುತ್ತೆ ನೋಡೋಣ ಬನ್ನಿ. ಹಂಗೆ ಇರೆ, ಹೆಂಗೋ ಅವ್ರ ಮನೆ ಬಂದಿತ್ತು, ಇನ್ನೊಂದು ಸ್ವಲ್ಪ ದೂರ ಇದೆ. ಹಂಗೆ ಬ್ಲಾಗಲ್ಲ ಇರಿ. ಇದು ಸ್ವೀಟೇ ಸುಬ್ಬಿ ನೋಡಿ ಗೈಸ್. ನೀವು ನೋಡಿರ್ತೀರಾ ಪಾರ್ಸಲ್ಸ್ ಅನ್ಬಾಕ್ಸ್ ಮಾಡುವಾಗ ಹೆಂಗೆ ಆಡ್ತಿದ್ಲೋ, ಈಗ ಎಷ್ಟು ಕಾಮಾಗಿ ಮಲಗಿದ್ದಾಳೆ ಸೈಲೆಂಟಾಗಿ. ಕಾಮಾಗಲ್ಲ. ಏನದು ಏನದು ಕಾಮ್ ಕಾಮ್ ಎಲ್ ಸೈಲೆಂಟ್ ನೋಡಿ ಗೈಸ್. ಆಯ್ತು, ಇವಾಗ ನೀನು ಸ್ಕೂಲ್ಗೆ ಹೋಗ್ತಿದ್ಯಲ್ಲಮ್ಮ, ಕಲ್ತ್ಕೋ. ಅದೆಷ್ಟು ಚೆನ್ನಾಗೆ ಪ್ರೊನೌನ್ಸ್ ಮಾಡ್ತೀಯಾ. ಏನು ಗೋವಿಂದ ಲೈನು. ಗೋವಿಂದ ಲೈನ್ ಯಾವ್ದದು? ಗೋವಿಂದನ್ ಲೈನ್ ವೆಂಕಟೇಶ ಸ್ವಾಮಿ. ಗೋವಿಂದಂದು ಲೈನಾ? ಕರೆಕ್ಟಾಗಿ ಹೇಳಕಂದ. ಗೋವಿಂದ ಲೈನ್ ಕರೆಕ್ಟ್ ಅಮ್ಮ. ಅವಳು ಹೇಳ್ತಾವಳೆ, ಫಾಸ್ಟಾಗಿ ಹೇಳ್ತಾಳಲ್ಲ, ಅದು ಹಂಗೆ ಕೇಳಿಸುತ್ತೆ. ಗೋ ಇನ್ ದ ಲೈನ್. ಆಮೇಲೆ ಇನ್ನೇನು ಹೇಳ್ತಾರೆ ಕಂದ ಸ್ಕೂಲಲ್ಲೆಲ್ಲ? ಅಷ್ಟೇ ಅಷ್ಟೇ ಗೈಸ್, ಇನ್ನೇನು ಹೇಳಲ್ಲ. ಅವಳಿಗೆ ಮೂಡ್ ಇರಬೇಕು, ಅವಳಾಗ ಅವಳು ಹೇಳ್ಬೇಕು, ಅವಾಗ ನಾವು ಕೇಳಿಸ್ಕೊಬೇಕಷ್ಟೇ. ಅಮ್ಮ ವೀಕ್ ಡೇಸ್ ಆಫ್ ದ ವೀಕ್ ಹೆಂಗೆ ಹೇಳ್ಕೊಟ್ಟಿದಾರಮ್ಮ? ರೀಲ್ಸು ಅಷ್ಟೇ, ಅವಳು ಮಾಡಿದ್ನ ನಾನು ಎಡಿಟ್ ಮಾಡಿ ಹಾಕ್ಬೇಕು. ನಾನು ಹೇಳ್ದಂಗೆಲ್ಲ ಮಾಡಲ್ಲ ಅವಳು, ಆ ಕ್ಲಿಪ್ಪಿಂಗ್. ಸೊ ಗೈಸ್, ಅವಳು ಏನಂದ್ರೆ ನಾವು ಕೇಳ್ದಾಗ ಏನೂ ಹೇಳಲ್ಲ, ಏನೂ ಮಾಡಲ್ಲ. ಅವಳು ಮಾಡಿದಾಗ ನಾವು ನೋಡಬೇಕು, ಕೇಳಿಸ್ಕೋಬೇಕು ಅಷ್ಟೇ ಹೊರತು ನಾನು ಕೇಳ್ದಾಗ ಹೇಳೋ, ನಾನು ಹೇಳ್ದಂಗೆ ಮಾಡೋ ಅನ್ನೋ ಅವಳು ಮಾಡಲ್ಲ. ರೀಲ್ಸು ಅಷ್ಟೇ, ಸುಮ್ಮನೆ ರ್ಯಾಂಡಮಾಗಿ ಡ್ಯಾನ್ಸ್ ಮಾಡ್ತಾಳೆ. ಆ ಕ್ಲಿಪ್ಪಿಂಗ್ ತೊಗೊಂಡು ನಾನು ವಿಡಿಯೋಸ್ನ ಎಡಿಟ್ ಮಾಡಿ ಹಾಕಬೇಕು. ಇದನ್ನ ಹಿಂಗೆ ಮಾಡಮ್ಮ ಹಂಗೆ ಮಾಡಮ್ಮ ಅಂದರೆ ಅವಳು ಮಾಡಲ್ಲ. ಅದಕ್ಕೆ ನಾನು ಕಂಟಿನ್ಯೂಸ್ ಆಗಿ ವ್ಲಾಗ್ ಮಾಡೋಕ್ಕಾಗಲ್ಲ. ಅಂದ್ರೆ ನಂಗೆ ಕೋಪ ಬರುತ್ತೆ, ಸಿಟ್ಟು ಬರುತ್ತೆ ನನಗೆ. ಅದಕ್ಕೆ ನಾನು ಮಾಡಲ್ಲ. ನಂಗೆ ಇಷ್ಟ ಬಂದಾಗ ನನ್ನ ಟೈಮ್ ಬಂದಾಗ, ಇಷ್ಟ ಬಂದಾಗ ನಾನು ಮಾಡ್ತೀನಿ. ಏನು ಡ್ಯಾನ್ಸ್ನ? ನಿಂಗೆ ಏನು ಇಷ್ಟ? ಅಷ್ಟೇ ಮೇಕಪ್ ಅದೇ ಇಷ್ಟ. ನಿಂಗೆ ಮೇಕಪ್ ಅಂದರೆ ಇಷ್ಟನಾ? ನೀನೇ. ಸೊ ಗೈಸ್, ಫೈನಲಿ ಅವ್ರ ಮನೆ ರೀಚ್ ಆಗಿದ್ದೀವಿ. ಡೋರ್ ಓಪನ್ ಇದೆ, ನಾನು ರೀಚ್ ಆಗಿದ್ದೀವಿ. ಹೋಗ್ತೀನಿ, ಹಂಗೆ ಎಳ್ದುಬಿಟ್ಟು ಹೋಗ್ತೀನಿ. ಯಕ್ಷಾ ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದು ನೋಡು. ರೀ, ಅವಳನ್ನ ಸುಮ್ಮನೆ ಕುತ್ಕೊಳ್ಳೋಕೆ ಹೇಳು ಒಂದು ನಿಮಿಷ, ನಾನು ಹೋಗಿ ಕ್ಯಾಪ್ಚರ್ ಮಾಡಬೇಕು. ಸುಮ್ಮನೆ ಇರೋಕೆ ಹೇಳು. ಬಾ ಪಾಪನ ಎತ್ಕೊ ನೀನು. ಇವಳು ನೋಡಿ ಗೈಸ್ ಹೆಂಗೆ ಕುಣಿತಾಳೆ ಇವಳು ಅಂದರೆ, ಕುಂದುನೇ ಅವ್ರಿಗೆ ನಾವು ಬಂದಿರೋದು ಗೊತ್ತಾಗ್ಬಿಡ್ಬೇಕು. ಅನ್ಫಾರ್ಚುನೇಟ್ಲಿ ನಾವು ಅವ್ರನ್ನ ಹೋಗಿ ಸರ್ಪ್ರೈಸ್ ಮಾಡಿರೋ ವಿಡಿಯೋನೇ ರೆಕಾರ್ಡ್ ಆಗಿಲ್ಲ. ನನ್ನ ಹಸ್ಬೆಂಡ್ ವಿಡಿಯೋ ಮಾಡ್ತಿದ್ರು, ರೆಕಾರ್ಡ್ ಆಗ್ತಿದೆ ಅಂತ ಅನ್ಕೊಂಡು ಸುಮ್ಮನೆ ಆಗ್ಬಿಟ್ಟಿದ್ದಾರೆ. ಅದು ರೆಕಾರ್ಡೇ ಆಗಿಲ್ಲ. ಹ್ಯಾಪಿ ಬರ್ಡೇ ಗೀತಾ. ವಯಸ್ಸಾಗೋಯ್ತು, 30 ವರ್ಷ ಆಗೋಯ್ತು. ಇವ್ರಿಗೆಲ್ಲ ವಯಸ್ಸೇ ಗೊತ್ತಿಲ್ವಾ? ಅಂಕಲ್ ಆಂಟಿ ಹೋಗ್ರಿ. ಏ ನಮ್ದು ನಾವೊಂದ್ಸರಿ ಹೊಡಿತೀವಿ, ಹೋಗ್ರಿ. ಆಂಟಿ ಹೋಗ್ರಿ, ನಿಮ್ದು ಅಷ್ಟೇ ಅಷ್ಟೇ. ಶೈ ಆಂಟಿಗೆ ಚಿಕ್ಕಲ್ಲ ಇವರು. ಇವರು ದೊಡ್ಡವರಾ? ದೊಡ್ಡವರು, ಇವರು ಚಿಕ್ಕವರು. ಈಗ ಹೊಸದಾಗಿ ಯೂಟ್ಯೂಬ್ ಅಲ್ಲಿ ಆಗ್ತಾ ಇರೋದಷ್ಟೇ.
ಬೀಳ್ತಾ ಇದ್ದೀರಾ ಬಂದ್ರು ಒಳಕ್ಕೆ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಅಮ್ಮ ನೋಡ್ತಾವಳೆ ಏನು ಇದು ಆಗದ್ ನಿಮ್ಗೆ. ಏನೇನು ಆಗ್ಬೇಕು ಇಂಟ್ರೊಡ್ಯೂಸ್ ಮಾಡ್ಬಿಡ್ರಿ. ಇಲ್ಲ ಸುಳ್ಳು, ಇವನು ಅತ್ತೆ ಮಗ, ಇವನು ಚಿಕ್ಕವನಾಗ್ಬಿಟ್ಟ ಪಾಪ, ಅದಕ್ಕೆ ಮಕ್ಕಳು ಅಂತ ಇರೋದು. ಆಯ್ತಪ್ಪ. ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಲೇ ಇವ್ನ ಹೆಂಗ ನೋಡೋ, ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ. ಇಲ್ಲೇ ಇಲ್ಲಿ ಗುಣಮ್ಮ, ಇಲ್ಲಿ ಇಲ್ಲೇ 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 ಇಲ್ಲೇ. ಇಲ್ಲಿ ಇಲ್ಲಿ ಏಯ್ ಇಲ್ಲ ಬಿಡ. ಏಯ್ ನೋಡಮ್ಮ, ನೀವು ಅಪ್ಪ ತಿಂತಿಲ್ಲ ಕಣೋ. ಹ್ಯಾಪಿ ಬರ್ಡೇ. ಬನ್ರಿ ಸಾಕು, ಎಷ್ಟು ಕುಯ್ತೀರಾ? ಮಗಳು ಬರ್ತಡೆ. ಮಾತಾಡ್ಬೇಕು ನೀವು, ಮಾತಾಡ್ಬೇಕು. ಬಿಡಲ್ಲ ಬಿಡಲ್ಲ ನಿಮ್ಮನ್ನ. ಎಕ್ಸ್ಪೀರಿಯನ್ಸ್ ಹೇಳ್ರಿ, ಅವ್ರು ಹುಡ್ತಾಗ ಏನು ಅನ್ಸಿತ್ತು ನಿಮಗೆ ಅಂತ. ಮೊದಲನೇ ಮಗಳು ತಾನೇ? ಹೇಳ್ರಿ. ಶೈ ಗಾಯ್ಸ್, ಶೈ ಅವರಿಗೆ ಅವ್ರು ಹೇಳ್ತಾರೆ, ನಿಂದು ಹೇಳ್ಬೇಡ, ನೀನ್ ಸುಮ್ನೆ ಇರು. ನೀನ್ ಸುಮ್ನೆ ಇರಪ್ಪ ತಂದೆ. ಹೇಳ್ರಿ ಆಂಟಿ, ಹೇಳ್ಬೇಕು ನೀವು ಏನ್ ಅನ್ಸಿತ್ತು ನಿಮ್ಗೆ ಅಂತ. ಹೇಳು, ನಮಗ್ ಗೊತ್ತಿಲ್ಲ, ನಿಮ್ಮ ಮಗಳಲ್ವಾ, ನೀವೇ ಹೇಳ್ಬೇಕು. ಹೇಳ್ರಿ 2 ಮಾತು ಗೀತನ ಬಗ್ಗೆ. ಸಂತೋಷ ಆಯ್ತಾ, ಬೇಜಾರಾಯ್ತಾ? ಅಂಕಲ್ ನಿಮ್ಗೇನ್ ಅನ್ಸಿತ್ತು? ಮೊದಲನೇ ಮಗಳು, ಫಸ್ಟ್ ಮಗು, ಹೆಣ್ಮಗು. ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಅಳಿಯನ್ ಕತೆ ಬಿಡ್ರಿ, ಮಗಳ ಕತೆ ಹೇಳ್ರಿ. ಆಯ್ತು, ನಿಮ್ ಖುಷಿ ಹೇಳ್ರಿ. ಅವ್ರಿಗೆ ಚಿನ್ನಕ್ಕೆ ವಹಿಸ್ಬೋದು, ವಹಿಸ್ಬೋದು. ಮುತ್ತುಗಳು. ಗೀತಾ ಹುಟ್ಟಾಗ ಏನ್ ಅನ್ಸಿತ್ತು ನಿಮ್ಗೆ? ಸಂತೋಷ. ಕಂಗ್ರಾಚುಲೇಷನ್ ಬ್ರದರ್. ಅವ್ರಿಬ್ಬರಿಗೂ ಚಿನ್ನಕ್ಕೆ ವಹಿಸ್ತೀನಿ, ಬಂಗಾರಕ್ಕೆ ವಹಿಸ್ತೀನಿ. ಮುತ್ತುಗಳು ಇದ್ದಂಗೆ, ಕಡಲ ಮುತ್ತುಗಳು. ಖುಷಿ ನಿಮ್ಗೆ? ಖುಷಿ, ಫುಲ್ ಖುಷಿ. ಅಪ್ಪಟ ಅಯ್ಯಪ್ಪ ಅಭಿಮಾನಿ. ವರ್ಷದಲ್ಲಿ ಒಂದು 6 ಸತಿ 7 ಸತಿ ಹತ್ರ ಹೋಗ್ತಾನೆ ಇರ್ತಾರೆ. ಒಂಥರ ಮನೆ ದೇವ್ರ ಇದ್ದಂಗೆ, ಮನೆ ದೇವ್ರ ಇದ್ದಂಗೆ. ದೇವರೇನೆ ನಮ್ಗೆ ಇವತ್ತು ಹಿಂಗ್ ಕುಂತಿರೋ ಬಗ್ಗೆ, ಇವರೆಲ್ಲ ಹುಟ್ಟಿರೋ ಬಗ್ಗೆ ನಾವು ಅಯ್ಯಪ್ಪ ಭಕ್ತ ನಾವು. ಹೌದು. ಗೀತಾ ಹುಟ್ಟಾಗಿದ್ದ ಇದಷ್ಟು ಖುಷಿ ಬೇರೆಯವ್ರು ಹುಟ್ಟಾಗಿತ್ತಾ? ಎಲ್ಲ ಮಕ್ಕಳು ಖುಷಿನೇ, ಒಬ್ರಿಗೆ ಅಂತ ಹೇಳಬಾರ್ದು. ಒಂದ್ ಹೆಜ್ಜೆ ಜಾಸ್ತಿ ಗೀತಂಗೆ. ಒಪ್ಕೊಂಡ್ರು ನೋಡ್ರಿ ಅಂತ. ಹೇಳ್ರಿ ನೀವು ಗೀತನ್ ಬಗ್ಗೆ 2 ಮಾತು. ಒಳ್ಳೆ ಮಗಳು, ಚೆನ್ನಾಗಿ ಸ್ವಲ್ಪ ಬಿಟ್ರೆ ಹತ್ತು ಬಿಡ್ತಾರೆ, ಚೆನ್ನಾಗಿರ್ಲಿ ಅಷ್ಟೇ. ಆಶೀರ್ವಾದ ಹೇಳ್ರಿ. ಆಶೀರ್ವಾದ ಅಷ್ಟೇ. ಹೇಳ ನಿಮ್ಮ ಅಮ್ಮನ ಬಗ್ಗೆ. ಇವನೇ ಮುತ್ತು ರತ್ನ, ಇವನು. ಹೇಳೋ 2 ಮುತ್ತನ್ ಬಿಟ್ಟುಬಿಟ್ಟ ಕುತ್ಕೊಂಡ್ಬಿಟ್ಟವನೆ. ಅವನು ಹೇಳ್ತಾನ, ಅವನು ಹೇಳು ಪ್ರೀತು, ಹೇಳು ಅಮ್ಮನ ಬಗ್ಗೆ 2 ಮಾತು. ನಿಂಗೆ ಅಮ್ಮ ಅಂದ್ರೆ ಏನು ಹೇಳು? ನಾಚಿಕೆ. ಏನ್ ನಿನ್ನ ಹೆಸರು? ಪವನ್ ಅಂತ. ಪವನು. ಯಾವರು? ಮಾಗಡಿ. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಮಾಡಲ್ಲ. ಸ್ಫೂರ್ತಿ ಹೆಂಗೆ? ಇದು ಮುತ್ತು ಇದ್ದಂಗೆ. ಮುತ್ತು. ಏನಾಗಬೇಕಿತ್ತ? ಅವ್ರ ಫ್ರೆಂಡ್ಸಾ ಇಲ್ಲ ರಿಲೇಷನ್? ಹೇಳೋದು ಅವನು ಅಮ್ಮ ನಮಗೆ ಅಷ್ಟೇ. ನಾವು ಪರಿಚಯ ಇದ್ದಂಗಿಂದ ನಂಗೆ ಅಮ್ಮನೇ. ಎಲ್ಲ ಅವನು. ಮುಖ್ಯವಾಗಿ ನೀನ್ ಹೇಳ್ಬೇಕು. ಹೇಳ ನಿಮ್ಮ ಅಮ್ಮನ ಬಗ್ಗೆ 2 ಮಾತು. ನಾಚಿಕೆ, ಏನಕ್ಕೆ ನಾಚಿಕೆ? ಹೇಳು ಅಮ್ಮ. ವಿಶ್ ಮಾಡಿದ ಚಿಚ್ಚಿಗೆ ಬಂಗಾರಿ ಅದು ಇವಾಗ ಎದ್ದೈತೆ. ಏನು ಅದು? ದಯವಿಟ್ಟು ನಿಮ್ಮ ಸಿಂಹದ ಮರಿಗಳನ್ನ ಆಚೆ ಕಟ್ಬಿಡ್ರಿ ನಾವು ಹೋಗೋವರೆಗೂ. ಬೆಳಗ್ಗೆ ಅವ್ರ ಆಫೀಸು
ಸುಮ್ಮನೆ ಸರ್ಪ್ರೈಸ್ ಮಾಡಿ ಬಂದಿದೆ. ಹೆಸರುಗೆಟ್ಟ ಇಲ್ಲಿ ಐತೆ ತಾನೇ. ಕರೀರಿ ಅವರ ಏನೋ ಪತಿ ದೇವ್ರನ್ನ. ನಿಮ್ಮ ಹೆಂಡತಿ ಬಗ್ಗೆ 2 ಮಾತು. ಏನ್ ಮಾತಾಡೋಣ? ಏನೋ ಬಂತು ನಿಮ್ಗೆ ಅನ್ಸಿದ್ದು ನಾನು ಕೇಳಿದ್ರೆ ನಾವೇ ಮಾತಾಡೋಣ ಹೇಳ್ರಿ. ಹೇಳ್ಬೇಕು ನೀವೇ ಇಲ್ಲ ಹೇಳ್ತಾರೆ ನೀನ್ ಸುಮ್ನೆ ಇರಪ್ಪ ತಂದೆ. ಚೆನ್ನಾಗಿ ಮಾತಾಡ್ತಾರೆ, ಚೆನ್ನಾಗಿ ಜಗಳ ಮಾಡ್ತಾರೆ, ನಿದ್ದೆ ಚೆನ್ನಾಗಿ ಮಾಡಿಸ್ತಾರೆ, ಜೋಜಾಲಿ ಆಡಿ. ಅವ್ರಿಗೆ ಹೇಳಕ್ ಸ್ವಲ್ಪ ಟೈಮ್ ಕೊಡಪ್ಪ ಸ್ವಾಮಿ. ಇರಮ್ಮ, ಎಲ್ಲರೂ ಕರೆಕ್ಟಾಗಿ ಇದು ಒಂದೇ ಮಾತಾಗೋಯ್ತು. ನಾನು 2 ಕೇಳಿದ್ದು ಪ್ರೀತಿಯಿಂದ. ಯಾರಾದ್ರಾಗೂ ಎಲ್ಲರೂ ಕರೆಕ್ಟ್ ಆಗಿರ್ತಾರೆ. ಆಮೇಲೆ ಏನ್ ಒಂದ್ ಸ್ಪೆಷಲ್ ಇಷ್ಟ ಗೀತದಲ್ಲಿ? ಸ್ಪೆಷಲ್ ಗೀತಾ ಅಂದ್ರೆ ಒಂದ್ ಸ್ಪೆಷಲ್ ಏನ್ ಇಷ್ಟ ನಿಮ್ಗೆ? ಏನ ಏನ್ ದಾನ ಮಾಡೋದು? ಏನ್ ದಾನ ಮಾಡ್ತಾರೆ ಹೇಳ್ಬಿಡ್ರಿ. ಇವ್ರು ಕರೆಕ್ಟಾಗಿ ಹೇಳಿಲ್ಲಪ್ಪ. ಏನಂತ ಹೇಳ್ರಿ. ಹೆಲ್ಪಿಂಗು ಸಖತ್ ಹೆಲ್ಪ್ ಮಾಡ್ತಾರೆ. ಹೆಲ್ಪ್ ಬೇರೆಯವ್ರಿಗೆ, ನಿಮ್ಗೆ ಹೇಳ್ರಿ, ನಿಮ್ಗೆ ಪರ್ಸನಲ್ ಆಗಿ. ಅರ್ಥ ಮಾಡ್ಕೊಂತಾರೆ ಅಷ್ಟೇ. ಹೆಂಡತಿ ಬರ್ತಡೇ ಖುಷಿ. ನಿಮ್ಮ ಹೆಂಡತಿ ಬರ್ತಡೇ ನಿಮ್ಗೆ ಗೊತ್ತಿಲ್ವಾ? ಕರ್ಕೊಂಬೋಗಣ್ಣ, ಕರ್ಕೊಂಬನ್ರಿ ಅಣ್ಣ. ಹೇಳಪ್ಪ ನಿಂದು. ಅಲ್ಲ ಇಷ್ಟೊಂದು ಮಾತಾಡ್ತೀಯಲ್ಲ, ನಿನ್ನ ಹೆಂಡತಿ ಬಗ್ಗೆ ಹೇಳು, ನೋಡ್ತೀನಿ. ಕುತ್ಕೊಂಡ್ರೆ ಪಿಕ್ಚರೇ ಹೇಳ್ತೀನಿ, ಇನ್ಸ್ಟಾಗ್ರಾಮ್ ಹೇಳಲ್ಲ. ಸೊ ಗೈಸ್, ಫೈನಲಿ ಬರ್ಡೇ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ವಿಡಿಯೋಸ್ ಹಿಂಗೆ ನೋಡ್ತಾ ಇದ್ದೆ. ಅದರಲ್ಲಿ ಎಲ್ಲರನ್ನೂ ಕೇಳಿದ್ದೀನಿ ಗೀತನ ಬಗ್ಗೆ 2 ಮಾತು ಹೇಳಿ ಅಂತ. ನಾನೇ ಹೇಳಿಲ್ಲ, ಹೇಳ್ಬೇಕು ಅಂತ ನನ್ನ ಮನಸ್ಸಲ್ಲಿತ್ತು. ಸೊ ಅವ್ರ ಮುಂದೆ ಹೇಳಕ್ಕೆ ನನಗೆ ಮುಜುಗರ ಆಯಿತು ಅಥವಾ ಮರ್ತೋದ್ನೋ ನನಗೆ ಗೊತ್ತಿಲ್ಲ. ಸೊ ಗೀತಾ ಅಂದರೆ ನನಗೆ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಮೋರ್ ದನ್ ಎ ರಿಲೇಟಿವ್, ನನಗೆ ಅವಳು ಬೆಸ್ಟ್ ಫ್ರೆಂಡ್ ಥರನೇ. ಬಿಕಾಸ್ ನನ್ನ ತೀರಾ ಪರ್ಸ್ನಲ್ ವಿಷಯನೂ ನಾನು ಗೀತನ ಹತ್ರ ಶೇರ್ ಮಾಡ್ತೀನಿ. ನನಗೆ ಓರ್ಗೀತಿ ಅನ್ನೋದಕ್ಕಿಂತ ಶಿ ಈಸ್ ಅ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಮೇ ಬಿ ಅವ್ರಿಗೂ ಇದೇ ಅಭಿಪ್ರಾಯ ಇರ್ಬೋದು ಅನ್ಸುತ್ತೆ, ಗೊತ್ತಿಲ್ಲ. ಅಷ್ಟೇ ಕ್ಲೋಸ್ ಆಗಿ ನನ್ನ ಹತ್ರನೂ ಇದ್ದಾರೆ. ಅವರು ತೀರಾ ಪರ್ಸ್ನಲ್ ವಿಷಯನೂ ಅವರು ನನ್ನ ಹತ್ರ ಶೇರ್ ಮಾಡ್ಕೊತಾರೆ. ಸೊ ಒಂದು ದಿವಸ ಮಾತಾಡಿಲ್ಲ ಅಂದರೂ ತುಂಬ ಮಿಸ್ಸಿಂಗ್ ಫೀಲಿಂಗ್ ಇರುತ್ತೆ. ಟಚ್ ವುಡ್ ಯಾರದೇ ನಜರ್ ಅದ್ರ ಮೇಲೆ, ನಮ್ಮ ರಿಲೇಷನ್ಶಿಪ್ ಮೇಲೆ, ನಮ್ಮ ಬಾಂಡಿಂಗ್ ಮೇಲೆ ಬೀಳದೇ ಇರಲಿ ಅಂತ ಬೇಡ್ಕೊತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ. ಬಿಕಾಸ್ ನನ್ನ ಎಫರ್ಟ್ಸ್ ಮತ್ತು ತುಂಬ ಇಷ್ಟಪಟ್ಟು ಈ ವಿಡಿಯೋನ ಎಡಿಟ್ ಮಾಡಿದ್ದೀನಿ. ಮತ್ತು ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತುಂಬ ಚಾಲೆಂಜಿಂಗ್ ವಿಡಿಯೋಸ್, ಮತ್ತು ನೆಕ್ಸ್ಟ್ ವಿಡಿಯೋ ಒಂದು ಚಾಲೆಂಜಿಂಗ್ ವಿಡಿಯೋ ಬರ್ತಿದೆ ನಾಳೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ರಂಗೇರಿದೆ ಮಾಯಜಾಲ ಅನುಭವಿಸುವ ಪ್ರೇಕ್ಷಕನೇ, ದೃಷ್ಟಿ ನನ್ನೊಬ್ಬನ ಮೇಲಿಡಿ ತಪ್ಪದು ನಿಜ ಮನರಂಜನೆ.